ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಯಾವುದೋ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಬಗ್ಗೆ ಏಕವಚನದಲ್ಲಿ ಬಳಕೆ ಮಾಡಿ ಮಾತಾಡಿದ್ರು. ಅದಕ್ಕೆ ಆಮೇಲೆ ಅವರು ವಿಷಾದವನ್ನು ವ್ಯಕ್ತಪಡಿಸ್ಕೊಂಡ್ರು. ಆದರೆ ಅದು ಅವರ ಮೇಲೆ ದಾಳಿಯನ್ನು ಈಗ ಬಿಡ್ತಾ ಇಲ್ಲ. ಮುಖ್ಯಮಂತ್ರಿಗಳ ವಿರುದ್ಧ ವಾಗ್ದಾಳಿ ನಡೆಸುವ ಭರದಲ್ಲಿ ಅವರನ್ನು ಕಚ್ಚೆ ಹುರುಕ ಅಂತ ಬಿಜೆಪಿ ನಿಂದಿಸಿ ಟ್ವೀಟ್ ಮಾಡಿದೆ. ಓಕೆ, ಎಲುಬಿಲ್ಲದ ನಾಲಿಗೆಯಿಂದ ಆಚಾರ ವಿಚಾರಗಳನ್ನು ನಿರೀಕ್ಷೆ ಮಾಡುವುದು ತಪ್ಪು. ಮನುಷ್ಯನ ಸೊಂಟದಲ್ಲಿ ಲುಂಗಿ, ಬಾಯಲ್ಲಿ ನಾಲಿಗೆ ಇಲ್ತಾರೆ, ಅದನ್ನೆಲ್ಲ ಕರಿತೀವಿ ಅಂತೆಲ್ಲ ಮೈಸೂರು ಭಾಗದಲ್ಲಿ ಕರಿತೀವಿ ಅಂತೇಳಿ. ಆಲ್ ರೈಟ್, ನಿಮಗೂ ಸಿದ್ದರಾಮಯ್ಯನವರೇ, ನಿಮಗೂ ಪಕ್ಷಕ್ಕೆ ಅದೇನು ಮಂಕುಬೂದಿ ಬಡ್ದಿದೆ ಅಂತ ಪ್ರಹ್ಲಾದ್ ಜೋಶಿ ಅವರ ಟ್ವೀಟ್. ಪ್ರಥಮ ಪ್ರಜೆ ಬಗ್ಗೆ ಏಕವಚನದಲ್ಲಿ ಮಾತಾಡೋದು ನಿಮ್ಮ ಸಂಸ್ಕೃತಿನ ಅಂತೆಲ್ಲ ಪ್ರಶ್ನೆ ಮಾಡಿಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಸಂವಿಧಾನ ತಜ್ಞ ಅನ್ನಿಸ್ಕೊಳ್ಳೋ ಮುಖ್ಯಮಂತ್ರಿಗೆ ರಾಷ್ಟ್ರಪತಿಗಳಿಗೆ ಗೌರವ ಕೊಡಬೇಕು ಅನ್ನೋದು ಗೊತ್ತಿಲ್ವಾ ಅಂತ ಅವರು ಹೇಳಿದ್ದಾರೆ. ಆದರೆ ದಿನೇಶ್ ಗುಂಡೂರಾವ್ ಸಚಿವ ಮತ್ತು ಸಂತೋಷ್ ಲಾಡ್ ಮತ್ತು ಇದೆಲ್ಲ ಬಾಯಿ ತಪ್ಪಿ ಹಾಗೆ ಹೇಳಿದ್ದಾರೆ ಅಷ್ಟೇ. ಇದು ಚರ್ಚೆ ಆಗಬೇಕಾದ ವಿಚಾರ ಅಲ್ಲ. ಬಾಯಿ ತಪ್ಪಿ ಹೇಳಿದ್ದಾರೆ, ಆ ಹುದ್ದೆಗೆ ಅಲ್ಲ ಅದು ಏನಿಯೋ, ಬಟ್ ಚರ್ಚೆ ಆಗಬಾರ್ದು ಅಂತೆಲ್ಲ. ಅಂದರೆ ನೀವು ನಾನು ಈ ಭಾಳ ದಿನದಿಂದ ಇದನ್ನು ಹೇಳ್ತಾ ಇದ್ದೀನಿ, ಇದನ್ನು ನೀವು ಯಾರೂ ಕೇಳಿಸ್ಕೋತಿಲ್ಲ, ಮಂತ್ರಿಗಳಾಗಲಿ ಇನ್ನೊಬ್ಬರಾಗಲಿ. ನಿಮಗೆ ಬೇಕಾದಾಗ ಇದು ಗಂಭೀರವಾದ ವಿಷಯ ಚರ್ಚೆ ಆಗಬೇಕು ಅಂತ ತಕ್ಷಣ ಆಗ್ಬಿಡ್ಬೇಕು, ಇದೆಲ್ಲ ಚರ್ಚೆ ಆಗಬೇಕಾಗಿಲ್ಲ ಅಂತ ರಾಜ್ಯ ನಿಲ್ಲಿಸ್ಬಿಡ್ಬೇಕು ಅನ್ನೋ ಈ ಬುದ್ಧಿ ಯಾವತ್ತು ಬಂತು ನಿಮಗೆ ಬ್ರೈನ್ಗೆ? ಇದು ರಾಜಕಾರಣಕ್ಕೆ ಬಂದಾಗಿಂದಾನೆ. ಒಳ್ಳೆ ಕತೆ ಆಯ್ತಲ್ಲ ನಿಮ್ಮದು. ನೀವು ಹೇಳಿದಾಗ ಇದು ಸಾಮಾನ್ಯ ವಿಷಯ ಏನ್ರಿ, ಚರ್ಚೆ ಆಗ್ಬೇಕು, ಜನಕ್ಕೆ ಗೊತ್ತಾಗ್ಬೇಕು ಅಂತ ಜನ ಎಲ್ಲ ಚರ್ಚೆ ಮಾಡಬೇಕು. ಬಿಟ್ಬಿಡ್ಬೇಕು ಅಂದರೆ ಇದು ಚರ್ಚೆಗೆ ವಿಷಯ ಅಲ್ಲ, ಬಿಟ್ಬಿಡಿ ಅಂತಾರೆ, ಬಿಟ್ಬಿಡ್ಬೇಕು. ರಾಜಣ್ಣ ಹೈಕಮಾಂಡ್ಗೆ ಹೇಳ್ದಂಗೆ ನಾವೇನು ನಿಮ್ಮ ಗುಲಾಮ್ರ ಜನ? ನಾನು ಕೇಳ್ತಿರೋದು ಏನೇ ನೋಡಿ. ಬಟ್ ಆ ಪದ ಬಳಕೆಗೆ ಬಿ ಜೆ ಪಿ ಏನು ಮಾಡಿದೆ ಅದನ್ನು ಆಮೇಲೆ ಹೇಳ್ತೀನಿ. ಎಸ್, ತಜ್ಞ ಅಂತಾರೆ. ಒಬ್ಬ ಗೌರವಾನ್ವಿತ ರಾಷ್ಟ್ರಪತಿಗಳನ್ನ ಶೋಷಿತ ವರ್ಗದ ಸಮಾವೇಶದಲ್ಲಿ ಆಕ್ರೋಶಭರಿತರಾಗಿ ರಾಷ್ಟ್ರಪತಿಗಳು ಇವತ್ತು ಅವ್ರನ್ನ ನಾವು ಯಾವ ರೀತಿ ಗೌರವ ಕೊಡಬೇಕಾಗಿದೆ, ಭಾವನಾತ್ಮಕವಾದ ವಿಷಯ, ಯಾವ ಭಾವನಾತ್ಮಕವಾದಂತ ವಿಷಯ ಚರ್ಚೆ ಮಾಡಿದ್ದಾರೆ. ಆ ರಾಷ್ಟ್ರಪತಿ ಸ್ಥಾನಕ್ಕೆ ಒಂದು ಅಗೌರವ ಬರೋ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧ. ದಲಿತ ಮಹಿಳೆ ಅಷ್ಟು ದೊಡ್ಡ ಮಾತಾಡುವಂತ ಭಾಷೆ ಆ ತರ ಒಂದ್ಸಲ ಬರ್ತದೆ. ಅವರು ಅದ್ರ ಬಗ್ಗೆ ಈಗಾಗಲೇ ಸಿದ್ದರಾಮಯ್ಯ ಅವರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ದ್ರೌಪದಿ ಮುರ್ಮುಗೆ ಎಲ್ಲ ಗೌರವ ಸಿಗಬೇಕು ಅಂತ ಉದ್ದೇಶದಿಂದ ಸಿದ್ದರಾಮಯ್ಯ ಅವರು ಮಾತಾಡಿರೋದು. ಯಾವುದೇ ರೀತಿ ಅಗೌರವ ಸೂಚಿಸಬಾರ್ದು ಅಂತಾನೆ ಆ ಉದ್ದೇಶ ನನಗೆ ಇರಲಿಲ್ಲ ಅಂತಾನೆ ಹೇಳಿ. ಡಿಫೆನ್ಸ್ ಈಸ್ ಡಿಫೆನ್ಸ್. ನೀವು ದ್ರೌಪದಿ ಮುರ್ಮು ಅವರಿಗೆ ನನ್ನ ಲೆಕ್ಕಾಚಾರದಲ್ಲಿ ನಿಮ್ಮ ರಾಜಕಾರಣ ಏನು ಬೇಕಾದ್ರೂ ಇದ್ಕೊಳ್ಳಿ, ಬಟ್ ನಮ್ಮ ದೇಶದ ಪ್ರತಿಪಕ್ಷಗಳು ನೀವು ಮರ್ಯಾದೆ ಕೊಟ್ರಿ ಅಂತ ನನಗೇನು ಅನ್ಸಲ್ಲ. ಆಕೆ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ ನಂತರ ಒಂದಲ್ಲ ಒಂದು ವಿಚಾರದಲ್ಲಿ ನೀವಾಗಲಿ, ನೀವು ಅಂದರೆ ಕಾಂಗ್ರೆಸ್ ಆಗಲಿ ಅಥವಾ ಅಂಗಪಕ್ಷಗಳಾಗಲಿ, ಒಂದಲ್ಲ ಒಂದು ಟೀಕೆಯನ್ನು ಬಹಳ ಕೆಟ್ಟದಾಗಿ ಮಾಡ್ಕೊಂಬಂದಿದ್ದೀರಿ, ಭಾಳ ಕೆಟ್ಟದಾಗಿ ಮಾಡ್ಕೊಂಬಂದಿದ್ದೀರಿ ಇದನ್ನು. ಅದು ಮಾತ್ರ ನಿಜ, ಅದನ್ನು ಸಹಿಸ್ಕೊಂಡೇ ಇಲ್ಲ ನೀವುಗಳು. ಆದರೆ ನಿಮ್ಗೆ ಬೇಕಾದಾಗ ಮಾತ್ರ ಅವ್ರಿಗೆ ಯಾಕೆ ಕರೀಲಿಲ್ಲ, ಅವ್ರನ್ನ ಯಾಕೆ ಇಂಟರ್ವ್ಯೂ ಮಾಡಲಿಲ್ಲ, ಅವ್ರನ್ನ ಯಾಕೆ ಫಸ್ಟ್ ಕರೀಲಿಲ್ಲ ಅಂತ ಅಂತೀರಿ ಅಷ್ಟೇ. ಪಾಯಿಂಟ್ ನಂಬರ್, ಸಿದ್ದರಾಮಯ್ಯನವರು ಆಯಿತು ಆಕ್ರೋಶಭರಿತವಾಗಿ ಹೇಳಿದ್ರು, ಶ್ರಮ ಕೇಳಿದ್ದಾರೆ, ಎಲ್ಲ ಕರೆಕ್ಟು, ಸರಿ. ನೀವು ಅದನ್ನು ಟೀಕೆ ಮಾಡೋಕ್ಕೆ ಸರಿ ಇದೆ. ಬಿ ಜೆ ಪಿಯವರು ಸರಿ ಟೀಕೆ ಮಾಡ್ಕೋಬೋದು, ನೀವು ರಾಜಕಾರಣದಲ್ಲಿ ನೀವು ಏನು ಬೇಕಾದ್ರೂ ಟೀಕೆ ಮಾಡ್ಕೊಳ್ಳಿ. ಬಟ್ ನೀವು ಬಳಸಿದ ಪದ ಏನಿದೆ ಅದು ಸಂಸ್ಕೃತಿಯ ಭಾಗ ಅಲ್ಲ. ಅದು ಹಳೆ ಮೈಸೂರು ಭಾಗದಲ್ಲಿ ಕರೆಯೋದು ಬೇರೆ ವಿಚಾರ. ಅವರು ಮಾಡಿದ್ದು ತಪ್ಪು ಅನ್ನೋದಾದರೆ ಪದ ಬಳಕೆಯಲ್ಲಿ, ನೀವು ಮಾಡಿದ ಪದ ಬಳಕೆನೂ ರಾಂಗೇ. ವ್ಯತ್ಯಾಸ ಏನು? ದೇರ್ ಇಸ್ ನೋ ಡೌಟ್, ಅದರಲ್ಲೇನು ಅನುಮಾನನೇ ಬೇಡ. ನೀವು ಮಾಡೋ ಪದ ಬಳಕೆನೂ ರಾಂಗೆ. ಇದು ಪೊಲಿಟಿಕಲಿ ಹೇಳ್ತಿರೋದು. ಜನರಲಿ ಹೇಳಬೇಕಪ್ಪ, ಸ್ಪೆಸಿಫಿಕ್ ಆಗಿ ರಾಜಕೀಯವಾಗಿ ಹೇಳಬೇಕು ಅಂದ್ರೆ ರಾಂಗೆ ಬಿಜೆಪಿ ಯೂಸ್ ಮಾಡೋ ವರ್ಡು. ಡೌಟ್ ಇಲ್ಲ, ಬಹಳ ಕೆಟ್ಟ ಪದವನ್ನು ಬಳಸ್ತಾ ಇದ್ದೀರಿ ನೀವು. ಅವರು ಬಳಸಿ ತಪ್ಪು ಅಂತ ಹೇಳುವ ಆ ಥರದಲ್ಲಿ ನೀವು ಇನ್ನೊಂದು ತಪ್ಪು ಮಾಡಬಾರ್ದು. ಎರಡನೇದು ಭಾಳ ಇಂಪಾರ್ಟೆಂಟ್, ಜನರಲಿನ ಹೇಳೋದು. ದೇಶದ ಇವತ್ತಿನ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳು ಮತ್ತು ಇನ್ನಿತರರು ಎಲ್ಲ ರಂಗವನ್ನು ಸೇರಿಸೇ ಹೇಳೋಣ ಬೇಕಾರೆ, ಅದರಲ್ಲಿ ಯಾವ ಕ್ಷೇತ್ರವನ್ನು ಬಿಡದೆ ಹೇಳ್ತೀನಿ. ಈ ಪದ ಏನು ಬಳಸಿದ್ದೀರಿ ಕಚ್ಚೆ ಹರುಕ ಅನ್ನೋದನ್ನು ಅಲ್ಲ ಅಂತ ಹೇಳೋ ಸ್ಟೇಜಲ್ಲಿ ಭಾಳ ಜನ ಇಲ್ಲ ಬಿಡಿ, ನೋಡಿದೀವಲ್ಲ. ಹಾಗಾಗಿ ಈ ಪದವನ್ನು ನನ್ನ ಲೆಕ್ಕಾಚಾರದಲ್ಲಿ ಈಗ ಬಳಸುವಂತಹ ಯೋಗ್ಯತೆ ಬಹುಜನರಿಗಿದೆ ಅಂತ ನನಗೆ ಅನಿಸೋದೇ ಇಲ್ಲ. ಎಸ್,
ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಬೆನ್ನಲ್ಲೇ ದೇಶಾದ್ಯಂತ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ಜಾರಿಗೆ ತರೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಈ ವಿಚಾರದಲ್ಲಿ ಕೇಂದ್ರ ಸಚಿವ ಶಂತು ಠಾಕೂರ್ ಅವರು ಬಹಿರಂಗವಾಗಿ ಹೇಳಿದ್ದಾರೆ. ಬಂಗಾಳದ ಕಾಕ್ಟ್ವೇಪ್ ರ್ಯಾಲಿಯಲ್ಲಿ ಮಾತನಾಡಿದರು. ಬಂಗಾಳದಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲಿ ಮುಂದಿನ 1 ವಾರದಲ್ಲಿ ಸಿಎಎ ಜಾರಿ ಮಾಡ್ತೀವಿ, ಇದು ನಮ್ಮ ಗ್ಯಾರಂಟಿ ಅಂತ ಘೋಷಣೆ ಮಾಡಿದ್ರು. ಇದಕ್ಕೆ ಟಿಎಂಸಿ ಆಕ್ರೋಶವನ್ನು ಹೊರಹಾಕ್ತು. ಈ ಮಧ್ಯೆ ಸಿಮಿ ಸಂಘಟನೆಯನ್ನು ನಿಷೇಧಿಸಿ ಮುಂದುವರಿಸಿ ಇನ್ನು 5 ವರ್ಷಕ್ಕೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸಿಎಎ ಜಾರಿಗೆ ತರುವುದು ಎಂದರೆ ನಿಯಮಗಳ ರಚನೆಯಾಗಿ ಹೊರಕ್ಕೆ ಬರಬೇಕಷ್ಟೆ. 2019ರಲ್ಲಿ ಅದು ಕಾಯ್ದೆಯಾಗಿ ಸಂಸತ್ತಿನಲ್ಲಿ ಒಪ್ಪಿಗೆ ಪಡೆದಾಗೋಗಿದೆ. ಕಾನೂನಾಗಬೇಕು, ನಿಯಮಗಳು ಬರಬೇಕು. ದ ರೂಲ್ಸ್ ಹ್ಯಾವ್ ಟು ಬಿ ಫ್ರೇಮ್ಡ್ ಅಷ್ಟೆ ನನ್ನ ಪ್ರಕಾರ. ಈಗಲೂ ನನಗೆ ಅರ್ಥವಾಗದೇ ಇರೋದು, ಇದನ್ನು ವಿರೋಧ ಮಾಡೋದೇ ಆದರೆ ಯಾರೇ ಆಗಲಿ, ವಿರೋಧ ಏನು ಸಿಎಎಗೆ? ಲೈಕ್ ಆಲ್ರೆಡಿ ಸರ್ಕಾರಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್, ಪೌರತ್ವವನ್ನು ಪಡೆಯುವ ಕಾಯ್ದೆ, ಅದಕ್ಕೆ ತಿದ್ದುಪಡಿಗಳು. ಅದರಲ್ಲಿ ಇರೋದಕ್ಕೆ ಅಬ್ಜೆಕ್ಷನ್ ಏನು ಅಂತ ನನಗೆ ಇಂದಿಗೂ ಅರ್ಥವಾಗಿಲ್ಲ. ಮಮತಾ ಬ್ಯಾನರ್ಜಿ ಅವರು ಹೇಳ್ತಾ ಇದ್ರು, ಸರ್ಕಾರಿ ಸವಲತ್ತುಗಳನ್ನೆಲ್ಲ ಪಡ್ಕೊಳ್ತಾ ಇದ್ದಾರೆ, ವೋಟರ್ ಐಡಿ ಇದೆ, ಹೀಗಿದ್ಮೇಲೆ ಭಾರತೀಯ ಪೌರರೇ ಅಲ್ವಾ, ಆಗ್ಬೇಕಾಗಿಲ್ಲ, ಬೇಕು ಆಗ್ಬೇಕಾಗಿಲ್ಲ. ಎಲ್ಲಿಂದಾನೋ ಯಾರೋ ಬಂದ್ಬಿಟ್ಟು ನಾನು ಪೌರತ್ವ ಆಗ್ಬಿಟ್ಟಿದ್ದೀನಿ, ಸರ್ಕಾರಿ ಸವಲತ್ತು ಪಡ್ಕೊಂಡ್ಬಿಟ್ಟೆ, ಕಳ್ಳ ಮಾರ್ಗದಲ್ಲಿ ಕಾರ್ಡ್ ತೊಗೊಂಡ್ಬಿಟ್ಟೆ, ಕಳ್ಳ ಮಾರ್ಗದಲ್ಲಿ ವೋಟರ್ಸ್ ಐ ಡಿ ತೊಗೊಂಡ್ಬಿಟ್ಟೆ, ಕಳ್ಳ ಮಾರ್ಗದಲ್ಲಿ ಆಧಾರ ಮಾಡಿಸ್ಕೊಂಡ್ಬಿಟ್ಟೆ ಅಂತಂದರೆ ರೆಗ್ಯುಲರೈಸ್ ಮಾಡೋಕ್ಕೆ ಇದೇನು ಛತ್ರನ ಇದು? ಯಾಕೆ ಮಾಡಬೇಕು? ನನಗೆ ಸಿ ಎದು ಭಾರತೀಯರಿಗೆ, ಅದು ಮುಸ್ಲಿಮರೋ, ಹಿಂದೂಗಳೋ, ಬಂಗಾಲಿಗಳೋ, ಮಲಯಾಳಿಗಳೋ, ತಮಿಳರೋ, ತೆಲುಗರೋ ಯಾರಾಗಲಿ, ನಿಮಗಾಗೋ ಅಂತಹ ನಷ್ಟ ಏನು ಭಾರತೀಯ ಪ್ರಜೆಗಳಿಗೆ? ನನಗೆ ಇನ್ನೂ ಅರ್ಥವಾಗಿಲ್ಲ ಇದು. ಯಾಕೆ ಇದರ ಅಪೋಸಿಷನ್ ಏನು ಅಂತ. ಇನ್ನು ಈ ವಿಚಾರದಲ್ಲಿ ಉತ್ತರಾಖಂಡದಲ್ಲಿ UCC ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರ್ತಾರಂತೆ. ಅದಕ್ಕೆ ಅವ್ರು ಕರಡು ರೂಪಿಸ್ಕೊಂಡಿದ್ದಾರಂತೆ. ಆಯಿತು, ಅವ್ರವ್ರ ಇಷ್ಟ, ಅವ್ರವ್ರ ತನ್ನಿ, ಯಾರು ಬೇಡ ಅಂದವರು ಮುಂದೆ ನೋಡೋಣ. ಎಸ್, ಈ ಚುನಾವಣೆಯಲ್ಲಿ ಮತ್ತೆ ಮೋದಿ ಗೆದ್ರೆ ಮುಂದೆ ದೇಶದಲ್ಲಿ ಚುನಾವಣೆಗಳೇ ಇರಲ್ಲ. ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸಿಕೊಳ್ಳಲು ಇದು ಕೊನೆಯ ಅವಕಾಶ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಮೂಲಕ ದೇಶದಲ್ಲಿ ಸರ್ವಾಧಿಕಾರ ಬರಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. ರಾಜಕೀಯವೇ ಬೇರೆ, ಧರ್ಮವೇ ಬೇರೆ, ಆದರೆ ಕೇಂದ್ರ ಸರ್ಕಾರ ಮತಕ್ಕಾಗಿ ಈ ಎರಡನ್ನೂ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಆರ್ಎಸ್ಎಸ್ ಹಾಗೂ ಬಿಜೆಪಿ ವಿಷಕಾರಿ. ಇವೆರಡರಿಂದ ದೇಶದ ಜನ ದೂರವಿರಬೇಕು. ಯಾವಾಗ ಟಿವಿ ಆನ್ ಮಾಡಿದ್ರು ಮೋದಿನೇ ಬರ್ತಾರೆ. ವಿಷ್ಣುವಿನ 11ನೇ ಅವತಾರನ ಅವರು ಅಂತ ಪ್ರಶ್ನಿಸಿದ್ದಾರೆ. कि मोदी का चेहरा देखेंगे, भगवान का नहीं, और इसीलिए वो आगे ये प्लान कर रहे हैं. अब 11वां अवतार बनने के लिए निकले हैं, लेकिन राज्य अलग होता है, धर्म अलग होता है. धर्म कि देश में आरएसएस की विचारधारा, बीजेपी की विचारधारा ने हिंसा और नफरत फैला रखी है. भाई भाई से लड़ रहा है. ಕಾಂಗ್ರೆಸ್ ತನ್ನ ಸಿದ್ಧಾಂತವನ್ನು ಆ ರೀತಿ ಅಲ್ಲಲ್ಲಿ ತನಗೆ ಬೇಕಾದಾಗ ಪ್ರತಿಪಾದಿಸುವುದು ಅದರ ತಂತ್ರ ಮತ್ತು ಪಕ್ಷವನ್ನು ನಡೆಸುವ ರೀತಿ. ಆದರೆ ಅಂತಿಮವಾಗಿ ಆ ಮಾತುಗಳಿಗೆ ಒಪ್ಪಿಗೆ ಕೊಡುವುದು ಅಥವಾ ತಿರಸ್ಕಾರವನ್ನು ಮಾಡಬೇಕಾದ್ದು ಜನರ ಕೈಲಿರುವಂಥದ್ದು. ಕಳೆದ 10-12 ವರ್ಷದಲ್ಲಿ ನಡೀತಿರೋ ಬೆಳವಣಿಗೆಗಳನ್ನು ನೋಡಿದ್ರೆ ಕಾಂಗ್ರೆಸ್ಸಿನ ಈ ವಾದ ಸರಣಿ ಏನಿದೆ ಅದು ಬಹಳ ಜಯ ಕಂಡಿದೆ ಅಂತ ಅನ್ಸಲ್ಲ ನನಗೆ. ದೇಶದಲ್ಲಿ ಸತತವಾಗಿ ಈ ವಾದವನ್ನು ಇಟ್ಟುಕೊಂಡು ಹೋದಾಗಲೂ ಸೋತ್ಬಿಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಅಂತಿಮ ಅದೇನೆ. ಎರಡನೇದು, ಖರ್ಗೆ ಅವರು ಹೇಳ್ತಿದ್ದಾರೆ ಧರ್ಮ ಬೇರೆ, ರಾಜಕೀಯ ಬೇರೆ. ಇಲ್ಲವೇ ಇಲ್ಲ, ನಾನು ಅದನ್ನು ಒಪ್ಪೋದೇ ಇಲ್ಲ. ನಾನು ಒಪ್ಪೋದೇ ಇಲ್ಲ. ಇಲ್ಲಿ ಬೆರೆಸೋದಲ್ಲ, ಅನಾದಿ ಕಾಲದಿಂದಲೂ ಅವೆರಡೂ ಬೇರೆಯಾಗಿ ಇಲ್ಲವೇ ಇಲ್ಲ. ಅದು ಅನಾದಿ ಕಾಲದಿಂದ 1000 ಉದಾಹರಣೆಗಳನ್ನು ಕೊಡಬಹುದು ಬೇಕಾದ್ರೆ ಅದಕ್ಕೆ ನಾವು. ಇದು ಇತ್ತೀಚಿನ ಆಧುನಿಕ ಎಡಪಂಥೀಯ ಆಧಾರಿತ ಒಂದು ಚಿಂತನೆ ಅಷ್ಟೇ, ಇಲ್ಲವೇ ಇಲ್ಲ ಅದು. ನಂಬರ್ 2, ಇದು ಕೊನೆಯ ಅವಕಾಶ, ಇಲ್ದಿದ್ರೆ ಸರ್ವಾಧಿಕಾರ ಬರುತ್ತೆ, ಚುನಾವಣೆನೇ ಇರಲ್ಲ ಅಂತ ಹೇಳಿದ್ರು. ಸರ್, ಒಂದಂತೂ ಹೇಳ್ತೀನಿ, ನಮ್ಮ ರಾಜ್ಯದವರು ಹಾಗಾಗಿ ಗೌರವದಿಂದನೇ ಹೇಳ್ತೀನಿ ಅದನ್ನು. ಈ ದೇಶದಲ್ಲಿ ಯಾವನಾರೋ ಹಾಕ್ಕೊಂಡಿರಲಿ, ಅದು ಯಾರು ಬೇಕಾರೋ ಆಗಿರಲಿ, ಅದು ಪ್ರಜಾಪ್ರಭುತ್ವದ ಮೂಲಸ್ತಂಭವಾಗಿರುವ ಚುನಾವಣೆಯನ್ನು ಮುಗಿಸ್ಬಿಟ್ಟು ಸರ್ವಾಧಿಕಾರಿಯ ರೀತಿನ ನಿರಂತರವಾಗಿ ಆಳ್ತೀನಿ ಅಂತ ಯಾರು ಅನ್ಕೊಂಡ್ಬಿಟ್ಟಿದ್ರೆ ಅವರಂಥ ಶತಮೂರ್ಖರು ಇನ್ನೊಬ್ಬರಿಲ್ಲ, ಸಾಧ್ಯ ಇಲ್ಲ. ಅದಾಗಲ್ಲ ಅನ್ನಕ್ಕೆ ಕಾಂಗ್ರೆಸ್ ಪಕ್ಷ ತಂದಂತಹ ತುರ್ತು ಪರಿಸ್ಥಿತಿಯನ್ನು ಹೇಗೆ ಈ ದೇಶದ ಜನ ಎದುರಿಸಿದ್ರು ಅನ್ನೋಕ್ಕೆ ನಮ್ಮ ಕಣ್ಣು ಮುಂದೆ ಇದೆ. ಸಾಧ್ಯನೇ ಇಲ್ಲ.
ನಿಮ್ಮ ರಾಜಕಾರಣ ಏನು ಬೇಕಾದ್ರೂ ಆಗ್ಬೋದು, ನೀವು ಗೆಲ್ಬೋದು, ಅವ್ರು ಗೆಲ್ಬೋದು, ನೀವು ಸೋಲ್ಬೋದು, ಅದೆಲ್ಲ ಬೇರೆ ವಿಚಾರ. ಕರ್ನಾಟಕದಲ್ಲಿ ಆದಂಗೀಗ. ಆದರೆ ಅದನ್ನೆಲ್ಲ ಮಾಡಿಬಿಡ್ತಾರೆ. ಯಾರೋ ಸರ್ವಾಧಿಕಾರಿ ಬಂದು ಇಲ್ಲಿ ಕೂತ್ಕೊಂಡ್ಬಿಡ್ತಾನೆ, ಜನರಲ್ ಮುಷರಫ್ ತರಾನೋ, ಅಥವಾ ಇನ್ಯಾವುದೋ ಇನ್ನೊಬ್ಬ ತರಾನೋ, ಶಿ ಜಿಂಗ್ ಪಿಂಗ್ ತರಾನೋ ಯಾರೋ ಬಂದ್ಬಿಡ್ತಾರೆ. ಚಾನ್ಸೇ ಇಲ್ಲ. ಇಂಡಿಯನ್ ಡೆಮಾಕ್ರಸಿ ಇಸ್ ಟೂ ಡೀಪ್ ರೂಟೆಡ್. ಚಾನ್ಸೇ ಇಲ್ಲ.